ಇವರು ನಮಸ್ಕಾರ. ಒಕ್ಕೂಟದ ಅಧ್ಯಕ್ಷರಾದಂಥ ಮಧುವಾಚಾರ್ಯರಿದ್ದಾರೆ. ಮತ್ತು ನಿಮಗೆಲ್ಲ ಗೊತ್ತಿರೋಂಗೆ ನಾನೇನು ಹೊಸದಾಗಿ ಎಲ್ಲ ವಿಚಾರಗಳನ್ನು ಹೇಳಬೇಕಾಗಿಲ್ಲ, ನಮಗೆ ಗೊತ್ತಿದೆ. ಆದರೆ ಈ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ಮಾತ್ರ ಒಂದು ನೋವಿನ ಸಂಗತಿ. ಯಾವುದೇ ಮನೆಯಲ್ಲೂ ಕೂಡ ಈ ರೀತಿ ಆಗಬಾರ್ದು. ಪಾಪ ಬಡತನದಲ್ಲಿದ್ದಂಥ ತಂದೆ ತಾಯಿಗಳು ಆಗಲಿ, ಶ್ರೀಮಂತರ ಮಕ್ಕಳಾಗಲಿ, ಆ ತಂದೆ ತಾಯಿಗಳು ಮಕ್ಕಳು ಬೆಳೆದು ಒಳ್ಳೆಯವರಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಅಂತಲೇ ಅವ್ರನ್ನ ಬೆಳೆಸ್ತಾರೆ, ವಿದ್ಯೆ ಕೊಡಿಸ್ತಾರೆ, ಅವ್ರ ಭವಿಷ್ಯವನ್ನು ರೂಪಿಸ್ತಾರೆ. ಆದರೆ ಇವತ್ತು ನಾವು ಏನು ಮಾತಾಡಿಕೊಟ್ಟಿದ್ದೀವಿ ಇದೆಲ್ಲನೂ ಕೂಡ ವಯಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಗೊತ್ತಿಲ್ಲದಿರ, ಜೀವನ ಅನ್ನೋದು ಹುಡುಗಾಟಿಗೆ ಅಂತ ಅಂದ್ಕೊಂಡು ಇವತ್ತೇ ಮುಗಿದೋಗುತ್ತೆ ಎಲ್ಲವೂ ಅಂತ ತಿಳ್ಕೊಂಡು ಈ ರೀತಿ ನಡೆದಾಗ ಕೆಲವೊಂದು ಸಾರಿ ಸಮಾಜಗಳು ಕೂಡ ತಲೆ ತಗ್ಗಿಸ್ಬೇಕಾಗ್ತದೆ. ಎಲ್ಲರೂ ಮನೆಯಲ್ಲೂ ಕೂಡ ಹೆಣ್ಣುಮಕ್ಳನ್ನ ಎತ್ತೋರು ಇರ್ತಾರೆ. ಯಾರಿಗೂ ಇಂಥ ಸನ್ನಿವೇಶಗಳು ಬರಬಾರ್ದು. ತಪ್ಪಾದಾಗ ಸರಿಪಡಿಸ್ಕೊಂಡು ಹೋಗುವಂಥ ಮನಸ್ಸುಗಳು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೂ ಇರಬೇಕು, ಆ ಎರಡು ಕುಟುಂಬದವ್ರಿಗೂ ಇರಬೇಕು. ಆದರೆ ಇಲ್ಲಿ ಅದು ನಡೆದಿಲ್ಲ. ಅಪ್ರಾಪ್ತವಾಗಿದ್ದಂಥ ಒಬ್ಬ ಬಾಲಕ ಈ ರೀತಿ ಮಾಡಿದಾಗ ಅದನ್ನು ಮುಚ್ಚಿಟ್ಕೊಂಡು ಮೇಜರ್ ಆದ ನಂತರ ಮದುವೆ ಮಾಡ್ಕೊಳೋದಿಲ್ಲ ಅನ್ನೋಂಥ ಮಾತುಗಳು ಇದೆಲ್ಲ ಕೇಳಿದಾಗ ನಾವು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಕೂಡ ಕಷ್ಟ ಆಗ್ತದೆ. ನಾನು ಯಾರ ಬಗ್ಗೆನೂ ಏನೂ ಹೇಳೋದಿಲ್ಲ. ಆ ಪೂಜೆ ಮಾಡಿರೋದು ಮತ್ತು ಆ ಹುಡುಗ ಮಾಡಿರೋದು ಸರಿ ಅಂತಲೂ ಕೂಡ ನಾನು ಸಮರ್ಥನೆ ಮಾಡ್ಕೊಳೋದಿಲ್ಲ. ಆದರೆ ನಡೆದೋಗಿದೆ. ಜೀವನ ಅನ್ನೋದು ಮುಖ್ಯ. ಅವರಿಬ್ಬರೇ ಆಗಿ ಏನೋ ಆಗೋಗಿದೆ ಅಂತ ಹೇಳಿದರೆ, ಏನೋ ನಮಗೆ ಗೊತ್ತಿಲ್ದಿರ ಆ ಪ್ರಾರಂಭದ ಘಟ್ಟದಲ್ಲೇ ಏನೋ ಅಭಾಷಣ ಆಗಿ ಏನೋ ಆಗೋಗಿ ಒಂದು ಜಗಳ ಆಗಿ ವಿಭಾಗ ಆಗಿ ಅವರವ್ರ ಮಧ್ಯೆ ನಡೆದಿದ್ರೆ ಜಗಳ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇಬ್ಬರಿಗೆ ಒಂದು ಮಗು ಜನ್ಮ ಆಗೋಗಿದೆ. ಅದನ್ನು ಯಾರೂ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಸ್ಥಿತಿನಲ್ಲಿ ನಾವ್ಯಾರೂ ಇಲ್ಲ. ಅವರಿಬ್ಬರೂ ಒಂದಾಗಬೇಕು. ಆ ಮಗುಗೆ ತಾಯಿ ತಂದೆ ಪ್ರೀತಿ ಎರಡೂ ಸಿಗಬೇಕು. ಅದಕ್ಕೋಸ್ಕರನೇ ನಾನಿವತ್ತು ನಮ್ಮ ಸಮಾಜದ ಪರವಾಗಿ ಬಂದಿದ್ದೇನೆ. ಇಲ್ಲಿ ಸಮಾಜ ಯಾಕೆ ತರ್ತಿದ್ದೀನಿ ಅನ್ನೋದನ್ನು ಕೂಡ ತಾವು ಕ್ಷಮಿಸಬೇಕು. ಯಾಕಂದರೆ ಒಂದು ಸಮಾಜ ಸಂಘಟನೆ ಆದಾಗ ಅದರಲ್ಲಿದ್ದಂಥವ್ರಿಗೆ ಈ ರೀತಿ ಆದಾಗ ಅದರ ಅಧ್ಯಕ್ಷನಾಗಿ ನಾನು ಸ್ಪಂದಿಸಬೇಕು. ಆಮೇಲೆ ಅವರು ತುಂಬ ಬಡವರು, ಅವರಿಗೆ ನಿಜವಾಗಲೂ ಕಾನೂನು ಕೂಡ ಗೊತ್ತಿಲ್ಲ ಏನು ಅಂತ. ಇವರು ನಮ್ಮ ಮನೆಗೆ ಬಂದು ಹೇಳ್ಕೊಂಡಾಗ ನನಗೆ ಆಶ್ಚರ್ಯ ಆಯಿತು. ನಮ್ಮೂರು ಇಲ್ಲಿ ಭಾಳ ಸಂಘಟನೆ ಮೂಲಕ ಮಾಡಿದ್ರೆ ನಾನಂದೆ ಇದು ಹೋರಾಟ ಅಲ್ಲ, ಇದು ಯಾವುದೋ ಬೇಡಿಕೆ ಈಡೇರಿಸ್ಕೊಂಡು ಹೋರಾಟ ಅಲ್ಲ, ಇದು ಎರಡು ಮನಸ್ಸುಗಳನ್ನು ಒಂದು ಮಾಡೋದು ಮಾತುಕತೆನಲ್ಲಿ ಆಗಬೇಕು ಅಂತಲೇ ನಾನು ಇವತ್ತು ಬಂದಿದ್ದೀನಿ. ಆ ಹುಡುಗಿನೂ ಕೂಡ ಎಲ್ಲ ಹೇಳಿದ್ದಾರೆ, ಇವರು ಕೂಡ ಎಲ್ಲ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಏನು ಆ ಹುಡುಗನ ತಂದೆ, ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸು, ಆ ಹುಡುಗನಿಗೂ ಕೂಡ ನಾನು ಕೈ ಮುಗಿದು ನಾನು ಕೇಳ್ಕೊತೇನೆ, ತಪ್ಪು ನಡೆದೋಗಿದೆ, ಇಬ್ಬರದು ಸಮಪಾಲಿದೆ. ಇದರಲ್ಲಿ ಅವ್ರ ತಂದೆ ತಾಯಿಗಳನ್ನು ಕೂಡ ದೋಷಿಗಳಲ್ಲ, ಇವ್ರ ತಂದೆ ತಾಯಿಗಳನ್ನು ಕೂಡ ದೋಷಿಗಳಲ್ಲ. ಆ ಘಟನೆ ನಡೆದೋಗಿದೆ ಆಕಸ್ಮಿಕವಾಗಿ. ಈಗ ಒಪ್ಕೊಂಡು ಆ ಮಗುವಿಗೆ ಆ ಹುಡುಗ ತಂದೆ ಆಗಬೇಕು. ಇಬ್ಬರು ಒಂದೇ ಗಂಡ ಹೆಂಡತಿಯಾಗಿ ಬಾಳಬೇಕು. ಇವತ್ತು ಕಾನೂನು ತನ್ನ ಕೆಲಸನ ಮಾಡ್ತಾ ಇದೆ. ನಮಗೆ ವಿಶ್ವಾಸ ಇದೆ, ಭಾರತ ದೇಶದಲ್ಲಿರ್ತಕ್ಕಂಥ ಈ ಸಂವಿಧಾನದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿರುವಂಥ ಹೆಣ್ಣು ಮಗುಗೆ ಯಾವತ್ತೂ ಕೂಡ ನ್ಯಾಯಾಂಗ ಕೈಬಿಟ್ಟಿಲ್ಲ. ಅದರದ್ದೇ ಆದಂಥ ರೀತಿ ಕಾನೂನು ಕ್ರಮ ತಗೊಳುತ್ತೆ. ನಮಗೆ ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥ ಒಂದೇ ಒಂದು ಸಾಸಿವೆ ಕಾಳಷ್ಟು ಕೂಡ ಮನಸ್ಸಿನಲ್ಲಿ ಇಲ್ಲ ನಮಗೆ. ಆ ಹುಡುಗನ ಕರ್ಕೊಂಡು ಬಂದು ನಾವೇ ಮದುವೆ ಮಾಡಿಸ್ತೀವಿ. ಎರಡು ಕುಟುಂಬಗಳು ಒಂದಾಗಿರೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಹಿಂದೆ ನಿಂತು ಸಹಕಾರ ಕೊಡ್ತೀವಿ. ದಯಮಾಡಿ ಹೇಳ್ತೇನೆ, ಇದನ್ನು ಮುಂದುವರ್ಸ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ನಾವು ಕಾನೂನು ಕ್ರಮ ತಗೊಂಡು ಆತನಿಗೆ ಚಾನ್ಸೇ ಇಲ್ಲ ಈಚೆ ಬರೋಕ್ಕೆ.
ಆ ಹುಡುಗ ಜೈಲಲ್ಲಿದ್ದು ಸಾಧನೆ ಮಾಡೋದೇನು? ಈಗ 21 ವರ್ಷ. ಈ ಕೇಸ್ಗಳು ಅವ್ರು ಹಾಕಿರೋ ಕೇಸ್ಗಳಿಗೆ ನಾನು ತಿಳ್ಕೊಂಡಿರೋ ಪ್ರಕಾರ 10 ವರ್ಷ ಜೈಲಾಗುತ್ತೆ. ಆ 10 ವರ್ಷದಲ್ಲಿ ಅವನ ಆಯಸ್ಸು ಹೋಗುತ್ತೆ, ಭವಿಷ್ಯ ಹೋಗುತ್ತೆ. ಇದೆಲ್ಲನೂ ಕೂಡ ಆಲೋಚನೆ ಮಾಡಿ ಅವರು ಮನಸ್ಸು ಬದಲಾಯಿಸ್ಕೊಂಡು ಇವ್ರು ಮಾಡಿರೋ ಒಳ್ಳೆ ಕೆಲಸ ಅಂತ ನಾನು ಹೇಳ್ತಿಲ್ಲ, ಆಗೋಗಿರೋದನ್ನು ಆ ತಪ್ಪನ್ನು ನಾವೇ ತಿದ್ದುಕೊಳ್ತೀವಪ್ಪ ಅಂತ ಒಂದು ಮನಸ್ಸನ್ನು ಮಾಡಿಕೊಂಡು ಅವ್ರಿಗೆ ಒಳ್ಳೇದಾಗಬೇಕು ಅಂತ ದೃಷ್ಟಿನಲ್ಲಿ ಇವತ್ತು ನಾವು ಬಂದಿದ್ದೀವಿ. ನಿಮ್ಮ ಮುಖಾಂತರನೂ ನಾನು ಕೇಳಿದ್ದೇನೆ. ಅದನ್ನು ಬಿಟ್ಟು ಇಲ್ಲ ನಾವು ಅವ್ರು ಬಡವರಿದ್ದಾರೆ, ನಾವು ಕಾನೂನು ಪ್ರಕಾರ ನಾವೇನೋ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದರೆ ನಾವು ಕೂಡ ಏನು ಮಾಡ್ತೀವಿ, ಬೇರೆ ದಾರಿ ಇರೋದಿಲ್ಲ, ಹತ್ತಬೇಕಾಗತ್ತೆ. ನಮ್ಗೆ ಅದು ಯಾವುದೂ ಬೇಡ. ನ್ಯಾಯಾಂಗ ವ್ಯವಸ್ಥೆ ನಂಬಿಕೆ ಇದೆ, ಆ ತಂದೆ ತಾಯಿ ಮೇಲೂ ಕೂಡ ನಮಗೆ ವಿಶ್ವಾಸ ಇದೆ. ಅವ್ರ ಮನಸ್ಸು ಬದಲಾಯಿಸ್ಕೊತಾರೆ. ಅವ್ರಿಗೂ ಆ ಹುಡುಗನೂ ತುಂಬ ಲಕ್ಷಣವಾಗಿರೋ ಹುಡುಗ, ತುಂಬ ಈಗ 21 ವರ್ಷ, ಈ ವಯಸ್ಸಿನಲ್ಲಿ ಅಪ್ಪ ಆಗಿದ್ದಾನೆ. ಅದು ಗಂಡು ಮಗುಗೆ ನಾನು ನೋಡಿದೆ, ಮಗು ಲಕ್ಷಣವಾಗಿದೆ. ಅದಕ್ಕೆ ತಂದೆ ಆಗಿರಲಿ, ಅವ್ನಿಗೇನು ಸಪೋರ್ಟ್ ಬೇಕಾದರೂ ನಾವೆಲ್ಲ ಮಾಡ್ತೇವೆ. ಇದನ್ನು ಹೇಳೋಕ್ಕೋಸ್ಕರನೇ ಮುಂದೆ ನಾನು ಅವ್ರ ಮನೆಗೆ ದಿಢೀರಂತ ಹೋಗೋಕ್ಕಾಗೋಲ್ಲ, ನಿಮಗೆಲ್ಲ ಗೊತ್ತಿದೆ. ಯಾರ ಮುಖಾಂತರ ಆದರೂ ಅವ್ರ ಮನೆಗೆ ಬರ್ಬೋದಾ ಅಂತ ಕೇಳಿ ಅವರೇನಾದರೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಖುದ್ದಾಗ ಅವ್ರ ಮನೆಗೆ ಹೋಗಿ, ತಪ್ಪಂತೂ ನಡೆದಿದೆ, ನಮ್ಮದು 50% ತಪ್ಪಿದೆ, ಅವ್ರದ್ದು 50% ತಪ್ಪಿದೆ. ಬೇಕಾದ್ರೆ ನಮ್ಮ ಮೇಲೆ ಜಾಸ್ತಿ ತಪ್ಪೇ ಒರೆಸ್ಲಿ, ಆದರೆ ಕ್ಷಮಿಸಲಿ. ಹೆಣ್ಣು ಮಗುವಿನ ಮನೆಯವರು ನಾವು ಕೈ ಹಿಡಿತೇವೆ, ತಪ್ಪಿದ್ರೆ ಕಾಲಿಗೂ ಬೀಳ್ತೇವೆ. ಇದನ್ನು ಮುಗಿಸ್ಲಿ, ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಎರಡು ಕುಟುಂಬದವರ ಪ್ರತಿಷ್ಠೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಏನಿಲ್ಲ. ಒಂದು ಮದುವೆ ಮಾಡೋದು, ಚೆನ್ನಾಗಿದ್ದಾರೆ, ಆ ಹುಡುಗಿನೂ ಲಕ್ಷಣವಾಗಿದೆ, ಆ ಹುಡುಗನೂ ಚೆನ್ನಾಗಿದ್ದಾನೆ, ಮಗು ಚೆನ್ನಾಗಿದೆ. ಅದರಿಂದ ಯೌವನದಲ್ಲಿ ನಡೆದೋಗಿರುವಂಥ ಒಂದು ಸಣ್ಣ ಘಟನೆ ಅಂತ ಅಂದ್ಕೊಂಡು ಮನೆ ತುಂಬಿಸ್ಕೋಬೇಕು. ಆ ಹುಡುಗನ ಎಲ್ಲ ರೀತಿ ಪ್ರೋತ್ಸಾಹ ನಾವು ಕೊಡ್ತೇವೆ. ಇದನ್ನು ನಿಮ್ಮ ಮುಖಾಂತರ ಅವರಿಗೆ, ಆ ತಂದೆ ತಾಯಿಗಳಿಗೆ ಮನವಿ ಮಾಡ್ತೇನೆ. ಇವರ ಬೆನ್ನ ಹಿಂದೆ ಇಡೀ ವಿಶ್ವಕರ್ಮ ಸಮಾಜ ಇರುತ್ತೆ. ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಸರ್. ಇದನ್ನು ತಮ್ಮ ಜೊತೆಲಿ ಹಂಚ್ಕೊಂಡಿದ್ದೇನೆ. ಈ ವಿಚಾರವಾಗಿ ನಾನಿವತ್ತು ನಿಮ್ಮ ಜೊತೆಲಿ ಮಾತಾಡೋಕ್ಕೆ ಬಂದಿದ್ದೀನಿ ಸರ್. ನಂತರ ಈಗ ನಾನು ಪ್ರಾರಂಭ ಮಾಡ್ತೇನೆ. ಅವ್ರು ನಾಳೆ ಕರೆದ್ರೂ ಬರ್ತೇನೆ, ನಾಡಿದ್ದು ಕರೆದ್ರೂ ಬರ್ತೇನೆ, ಇವತ್ತು ಕರೆದ್ರೂ ಇದ್ದು ಮಾತಾಡ್ಕೊಂಡು ಹೋಗ್ತೇನೆ. ಸ್ವಲ್ಪ ಅವ್ರಿಗೂ ಸಮಯ ಕೊಟ್ಟೇ ಮಾತಾಡ್ತೇನೆ ಸರ್. ನನಗೆ ಗೊತ್ತಿಲ್ಲ ಸರ್, ನಿಜ ಹೇಳಬೇಕಾದ್ರೆ ನನಗೆ ಪೂರ್ಣವಾಗಿ ಗೊತ್ತಿಲ್ಲ. ಇಲ್ಲಿ ನಡೀತಾ ಇದೆ ಸಮಾಜದಲ್ಲಿ ಎಂದಾಗ ನನಗೆ ನಮ್ಮವರೆಲ್ಲ ಇದ್ದಾರಲ್ವ, ಇಲ್ಲಿ ಇದೊಂದು ಘಟನೆ ಸಣ್ಣ ಲೋಕಲಲ್ಲಿ ಮಾಡ್ಕೋತಾರೆ ಎಲ್ಲ. ಈಗ ಬೆಂಗಳೂರು ಅನ್ನೋ ಜಾಗದಲ್ಲಾದರೆ ಒಬ್ರಿಗೊಬ್ಬರು ವಿಚಾರ ಗೊತ್ತಿರಲ್ಲ, ಒಬ್ರಿಗೊಬ್ಬರು ಪರಿಚಯ ಇರಲ್ಲ. ಇದೆಲ್ಲ ಒಂದೇ ದಿನ ಬೆಳಗ್ಗೆ ಆದರೆ ನೀವು ಮುಖ ನೋಡೋವಂಥವ್ರು ಏನೋ ಇಲ್ಲೇ ನಡೆದೋಗುತ್ತೆ ಅಂತ. ಯಾವಾಗ ಈಕೆ ಮನೆಗೆ ಬಂದು ಹೇಳೋ ಮೇಲೆ ನನಗೆ ತುಂಬ ನೋವಾಯಿತು. ಹೌದು, ನನಗೆ ತಾಯಿಗೆ ಬಂದಿದ್ದು. ಇಲ್ಲ, ಅವರು ಪಾಪ ಅವರು ಏನು ಮಾಡ್ತಾರೆ ಅಂದರೆ, ಆ ಹುಡುಗನ ಅರೆಸ್ಟ್ ಮಾಡದೆ ಏನೋ ಎಲ್ಲೋ ಬಚ್ಚಿಟ್ಟಿದ್ರು ಅನ್ನೋ ವಿಚಾರದಲ್ಲಿ ಅವರು ಹೋರಾಟ ಮಾಡಿದ್ದಾರೆ. ಆದರೆ ಅವರಿಗೆ ಕಾನೂನಿನಲ್ಲಿ ಏನೇನು ಆಗ್ತದೆ ಗೊತ್ತಿಲ್ಲ. ನಾನು ಅದೇ ಇವಾಗ ಕೇಳ್ತೇನೆ. ಒಬ್ಬರು ಮನೆಯಲ್ಲಿ ಕಾಯ್ತಾ ಇದ್ದಾರೆ, ಒಬ್ಬರು ಅವರು ಮಾತಾಡ್ತೀನಿ ಸರ್ ಅಂದರು. ನಾನು ನಿಮ್ಮನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಅದನ್ನು ಹೆಂಗೆ ನಿಮಗೆ ವಿವರಿಸೋದು ಅದು ನೋಡಿ. ನಮ್ಮವ್ರಿಗೆ ಹೊಸದಿದ್ದು, ನಮ್ಮವ್ರಿಗೆ ಇದು ಹೊಸದು, ಹಳೇದಲ್ಲ. ಇದು ಈ ಥರ ಘಟನೆಗಳಾಗಿದ್ದರೆ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ. ಗೊತ್ತಿಲ್ಲ ಇವ್ರಿಗೆ ಏನು ಯಾವ ಥರ ರಿಯಾಕ್ಟ್ ಮಾಡಬೇಕು, ಯಾರನ್ನ ಹಿಡಿಬೇಕು ಅಂತ ಇಲ್ಲ. ಇಲ್ಲ 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 ಅಂದಿದ್ರೆ ನಾನು ಪ್ರಾರಂಭದಲ್ಲೇ ಇದು ಸಣ್ಣದಾಗಿ ಏನೋ ಮಾಡ್ಬೋದಾಗಿತ್ತಲ್ಲ. ನನಗೆ ಇಲ್ಲ, ಅದನ್ನು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಸರ್. ಈಗ ಹಿಂದೆ ಏನು ಮಾಡಿದ್ರು ಅಂತ ತಿಳ್ಕೊಂಡು ಈಗ ಮುಂದೆ ಏನು ಮಾಡಬೇಕು ಅನ್ನೋದೇ ಇಲ್ಲ 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 ಈಗ ಸೋಷಿಯಲ್ ಮೀಡಿಯಾ ಸರ್, ಈಗ ಸೋಷಿಯಲ್ ಮೀಡಿಯಾ ಬಂದರೆ ಸತ್ಯ ಹೆಣ್ಣು ಜೊತೆನೂ ಫೋಟೋ ತೆಗೆಸ್ಕೊಂಡು ಅಭ್ಯಾಸ ಆಗೋಗಿದೆ ಸರ್. ಏನು ಮಾಡೋದು ಅವ್ರಿಗೆ, ನಮ್ಮವ್ರಿಗೆ ಇಲ್ಲ. ಈಗ ಒಂದೊಂದು ಹಂತದಲ್ಲಿ ನಮ್ಮವ್ರು ಏನು ಬೇಕೋ ಮಾಡಿರ್ತಾರೆ ಸರ್.
ಅವ್ರಿಗೂ ಕೂಡ ಅಷ್ಟಾಗಿ ಅನುಭವ ಇರಲ್ಲ. ಈಗೆಲ್ಲ ನಾವು ಸೇರ್ಕೊಂಡಿದ್ದೀವಲ್ಲ. ಯಾವ ರಾಜಕೀಯ ಸರ್, ಯಾವ ಪಾರ್ಟಿ ಸರ್? ನಾಳೆ ದಿನ ಪಾರ್ಟಿ, ಪಕ್ಷಗಳು, ಧರ್ಮಗಳು, ಸಿದ್ಧಾಂತಗಳು ಎಲ್ಲ ಯಾವುದ್ರ ಮೇಲೆ ನಿಂತಿದೆ ಸರ್? ಜೀವನದ ಮೇಲೆ ನಿಂತಿದೆ. ಈ ವಿಚಾರದಲ್ಲಿ ಯಾರು ಪಕ್ಷನೂ ತರಬಾರ್ದು, ಯಾವುದು ಧರ್ಮನೂ ತರಬಾರ್ದು, ಯಾರ್ದು ಏನೂ ಆಗಬಾರ್ದು. ಆ ಎರಡು ಮನೆ ಒಂದು ಮಾಡಿಬಿಟ್ಟು ಬಿಟ್ಬಿಟ್ರೆ ಆಯಿತು. ಸರ್ ಭೂಗತದವ್ರಿಗೂ ಇದಕ್ಕೆ ಏನು ಸರ್ ಸಂಬಂಧ? ಅವ್ರು ಯಾರು ಸರ್ ಇದನ್ನು ಕೇಳೋಕ್ಕೆ? ಒಂದಿನ ಅವ್ರ ತಂಗಿನ, ಅಕ್ಕನ, ತಮ್ಮನ, ಯಾರು ಸರ್? ಯಾರೋ ಸುದ್ದಿ ಕೇಳಿರ್ತಾರೆ, ಯಾರೋ ಹೇಳ್ಕೊಳ್ತಾರೆ. ಅದು ನಿಜ ಅನ್ನೋದನ್ನು ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಆಮೇಲೆ ನಮ್ಮಲ್ಲಿ ಸರಿಯಾಗಿ 3 ಹೊತ್ತು ಊಟ ಮಾಡೋರೇ ಇಲ್ಲ. ಇದ್ರಲ್ಲಿ ಭೂಗತ ಲೋಕದಲ್ಲಿರೋರು ಯಾರಂತ ನನಗಂತೂ ಗೊತ್ತಿಲ್ಲ. ಒಂದು ವೇಳೆ ಆ ಥರ ಯಾರಾದರೂ ನನ್ನ ಗಮನಕ್ಕೆ ತಂದು ನಾನು ಹೇಳ್ತಾ ಇದ್ದೆ. ಆ ಥರ ಸರ್ ಇದೆಲ್ಲ ಹಣದಲ್ಲೋ ರೌಡಿಸಮ್ ಮಾಡೋದ್ರಲ್ಲೋ ಬಗೆಹರ್ಸೋಕ್ಕಾಗೋಲ್ಲ ಸರ್. ಇದು ಅಧಿಕಾರದಿಂದ ಬಗೆಹರ್ಸೋಕ್ಕಾಗೋಲ್ಲ ಸರ್. ಇದು ಅವರ ಭವಿಷ್ಯವನ್ನು ನೋಡಬೇಕು. ನಾನು ಇವತ್ತು ಹೇಳ್ತೇನೆ, ಆ ಮಗುನ ಅವ್ರ ತಾಯಿ ತಂದೆ ನೋಡಿದ್ರೆ ಆ ಮೊಮ್ಮಗ ಅಂದ್ಬಿಟ್ಟು 100% ಪ್ರೀತಿ ಬರ್ತದೆ ಸರ್. ಆ ಮಗು ನೋಡಿದ್ರೆ ಅಷ್ಟು ಲಕ್ಷಣವಾಗಿದೆ ಮಗು. ಆಮೇಲೆ ಆ ಹುಡುಗನೂ ಚೆನ್ನಾಗಿದ್ದಾನೆ, ಆ ಹುಡುಗಿನೂ ಚೆನ್ನಾಗಿದ್ದಾಳೆ. ಇದನ್ನ ಏನು ಬೇಕಾಗಿದೆ ಸರ್? ಇದನ್ನು ಮಾಡಬಾರ್ದು, ಆಗೋಗಿದೆ. ಏನು ಮಾಡೋದು? ಯಾರದೇ ಎಣ್ಣೆತ್ತಿರೋರು ಮನೆಯಲ್ಲಿ ಏನು ಸರ್ ಬಯಸ್ತಾರೆ? ಅವ್ನು ಜೈಲಲ್ಲಿ ಇರೋಕ್ಕೆ ಯಾರು ಸರ್ ಬಯಸ್ತಾರೆ? ಅವನು 10 ವರ್ಷ ಇದ್ದು ಏನು ಸರ್ ಸಾಧನೆ ಮಾಡ್ತಾನೆ? ಅಲ್ಲಿದ್ದರೆ ಏನು ಸರ್ ಅವನು ಬದಲಾವಣೆ ಆಗ್ತಾನೆ? ಇನ್ನು ಕೆಟ್ಟದ್ದು ಕಲಿತಾನೆ, ಸಮಾಜಗಳ ಮೇಲೆ ದ್ವೇಷ ಕಾರ್ತಾನೆ, ಹೆಣ್ಣು ಮೇಲೆ ಕೋಪ ಮಾಡ್ಕೋತಾನೆ. ಇದೆಲ್ಲ ಯಾಕೆ ಸರ್? ಅದನ್ನು ತಂದೆ ತಾಯಿಗಳು ಆಲೋಚನೆ ಮಾಡಿ ಮಾಡಬೇಕು ಸರ್. ಸರ್ ಕಾನೂನೇ ತಾನೆ ಸರ್, ಕಾನೂನೇ ನಮಗೆ, ಬೇರೆ ಇನ್ನೇನಿದೆ? ಬೇರೆ ಪರ್ಯಾಯ ಯಾವುದೂ ಇಲ್ಲ ಸರ್. ನನ್ನ ಅನುಭವದಲ್ಲಿ ಪರ್ಯಾಯ ಅನ್ನೋದೇ ಇಲ್ಲ ಸರ್. ಒಡೆದೋಗಿರೋ ಮನಸ್ಸನ್ನು ಒಂದು ಮಾಡೋದಕ್ಕೆ ಬೇಕಾಗಿರೋದು ಮಾನವೀಯತೆ ಸರ್, ಆ ಹೃದಯ ಸರ್. ಸೊ ನನಗೆ ಗೊತ್ತಿರೋದು ಇಷ್ಟೇ ಸರ್. ಇದ್ರ ಮೇಲೆ ಯಾವುದೋ ಅಧಿಕಾರ ತೊಗೊಂಬಂದು ಯಾರಿಗೋ ಪೊಲೀಸವ್ರಿಗೆ ಹೇಳಿ, ಯಾರಿಗೋ ಇನ್ನೊಬ್ರಿಗೆ ಹೇಳಿ, ನೀನು ಮಾಡಿಲ್ಲ ಅಂದರೆ ನಿನಗೆ ಇಷ್ಟು ಶಿಕ್ಷೆ ಕೊಡ್ತೀನಿ, ಅವೆಲ್ಲ ಏನು ನಡೆಯೋಲ್ಲ ಸರ್. ಇಲ್ಲಿ ಒಂದಾಗೋದಕ್ಕೆ ಏನು ಬೇಕೋ ಇಡೀ ರಾಜ್ಯನೂ ಅದೇ ಬಯಸುತ್ತಲ್ಲ ಸರ್, ಎಲ್ಲರೂ ಅದೇ ಬಯಸ್ತಾರಲ್ಲ ಸರ್. ನಮ್ಮ ಕಣ್ಣು ಮುಂದೆ ಏನಾದರೂ ಅವ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದೆಲ್ಲ ಆಗಬಾರ್ದು ಅಂತ ಅಷ್ಟೇ ಸರ್. ಸರ್ ಮಾನಕ್ಕಿಂತ ದೊಡ್ಡದು ಯಾವುದು ಜೀವನದಲ್ಲಿ ಬರೋಲ್ಲ ಸರ್. ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ರೆ ಅವನು ಮನುಷ್ಯ ಆಗಿರೋದಿಲ್ಲ ಸರ್. ಈಗ ಅದು ಮೀರಬಾರ್ದು ಸರ್. ಒಂದಾಗುವಂಥ ಲಕ್ಷಣಗಳು